ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಸಳೆ ಸೊಪ್ಪಿಂದ ಒಂದು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಮೇಲ್ಗಡೆ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಒರೆಸಾದ್ಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ತುಂಬ ತಂಪು ಮತ್ತು ಹೆಲ್ತಿ ಕೂಡ ಇದು ಬಸಳೆ ಸೊಪ್ಪು. ಇದನ್ನು ಬಾಯಿ ಬಸಳೆ ಅಂತ ಕೂಡ ಕರೀತಾರೆ. ನೋಡಿ, ಇದೊಂದು 2 ಮುಷ್ಟಿ ತೊಗರಿಬೇಳೆ ಹಾಕ್ಕೊಂಡು ಅದನ್ನು ಫಸ್ಟ್ ಬೇಯಿಸಿಟ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ 2 ಮುಷ್ಟಿಯಷ್ಟು ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಟೊಮೊಟೊ ಹಣ್ಣು ಹಾಕ್ತೆ ಮತ್ತು ಸೊಪ್ಪು ಕೂಡ ಹಾಕ್ತೆ. ಸೊಪ್ಪನ್ನ ನಾವು ಕುಕ್ಕರಲ್ಲಿ ಲಿಡ್ ಮುಚ್ಚಿಬಿಟ್ಟು ಬೇಯಿಸಬಾರ್ದು. ಇದನ್ನು ಓಪನಾಗಿ ಬೇಯಿಸ್ಬೇಕು ಅದನ್ನು. ಮತ್ತು ಇದು ಬೇಗ ಕೂಡ ಬೆಂದ್ಕೊಳ್ಳುತ್ತೆ. 2 ನಿಮಿಷದಲ್ಲಿ ಬೆಂದ್ಕೊಳ್ಳುತ್ತಿದ್ದು. ಅದು ದಂಟು ಕೂಡ ಹಾಕಿದ್ದೀನಿ, ಆದರೆ ಎಳೆದಿದೆ ಅಂತ ಹಾಕಿದ್ದೀನಿ. ಅದು ಬಲ್ತಿದ್ರೆ ದಂಟು ಹಾಕೋಕ್ಕೆ ಹೋಗಬಾರ್ದು. ಇದಕ್ಕೊಂದು ಖಾರ ರುಬ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿ, ಒಂದು ಚೂರು ಬೆಲ್ಲ, ಅರಿಶಿನ, ಜೀರಿಗೆ, ತೆಂಗಿನಕಾಯಿ, ಒಂದು ಟೊಮೊಟೊನು ಮತ್ತು ಇಲ್ಲಿ ಒಂದು ಸ್ವಲ್ಪ ಸಾಮಾನು ಹುರ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಒಂದು 5-6 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ, ಒಂದು 1/4 ಸ್ಪೂನು ಮೆಂತ್ಯ, 1/4 ಸ್ಪೂನ್ ಸಾಸಿವೆ, ಜೀರಿಗೆ. ಇದಿಷ್ಟನ್ನು ನಾನು ಈಗ ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಈಗ ಆಲ್ರೆಡಿ ಆ ಸೊಪ್ಪು ಕೂಡ ಬೆಂದಿದೆ. ಅದರ ದಂಟು ಬಲ್ತಿದೆ ಅಂದರೆ ಹಾಕಕ್ಕೆ ಹೋಗಬೇಡಿ. ಎಳೆದಾಗಿದ್ದರೆ ಮಾತ್ರ ಹಾಕಿ, ದಂಟು ಬೇಯೋದಿಲ್ಲ. ಇದು ಎಳೆದಾಗಿದ್ದರೆ ಮಾತ್ರ ಬೇಯುತ್ತದು ಬೇಗ. ಒಂಥರ ನಾರು ಇರೋದ್ರಿಂದ ಅದು ದಂಟು ಬಲ್ತು ಬಿಟ್ಟಿದ್ರೆ ಬೇಯಲ್ಲ. ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಕೂಡ ಹಾಕ್ತೆ. ಬೇಳೆ ಮತ್ತು ಸೊಪ್ಪಿನೊಟ್ಟಿಗೆ ಹಾಕಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಕುದ್ಕೊಳ್ಳೋದು. ಇದು ಮಂಗಳೂರು ಸೈಡು, ಕರಾವಳಿ ಸೈಡಲ್ಲಿ ಈ ಸಾಂಬಾರು ತುಂಬ ಮಾಡ್ತಾರೆ. ನಮಗಿಲ್ಲಿ ಸಿಗೋದೇ ಕಷ್ಟ. ಇದು ಸಿಕ್ಕಿದಾಗ ಮಾಡ್ಕೋಬೇಕಷ್ಟೇ. ಕುದೀತಾ ಇದೆ ಚೆನ್ನಾಗಿ. ಈಗ ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೊಳ್ಳೋಣ. ಆಯಿತು, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತಿದ್ದು. ಟ್ರೈ ಮಾಡಿ ನೋಡಿ ನೀವು ಕೂಡ. ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟೆ. ನೋಡಿ, ರೆಡಿ ಆಯಿತು. ಬಸಳೆ ಸೊಪ್ಪಿನ ಸಾಂಬಾರು ರೆಡಿ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.